ಪಶ್ಚಿಮ ಬಂಗಾಳದಲ್ಲಿ ಮೊಟ್ಟ ಮೊದಲ ಬಿಜೆಪಿ ಸರ್ಕಾರ ಬಂದಿದೆ. ಮೊಟ್ಟ ಮೊದಲ ಬಿಜೆಪಿ ಸಿಎಂ ಆಗಿ ಸುವೇಂದು ಅಧಿಕಾರಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಅವರ ಜೊತೆಗೆ ಇದುವರೆಗೂ ಒಂದು 5 ಜನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಈಶ್ವರನ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ದೊಡ್ಡ ಜನಸ್ತೋಮ ಸೇರಿದ, ಲಕ್ಷಾಂತರ ಜನ ಸೇರಿದ ಐತಿಹಾಸಿಕ ಕಾರ್ಯಕ್ರಮದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಇತಿಹಾಸ ಸೃಷ್ಟಿಯಾಗಿರುವಂಥದ್ದು ಬಿಜೆಪಿಯ ಪಾಲಿಗೆ. ಇದು ಹೆಮ್ಮೆಯ ಕ್ಷಣ, ಇದು ಬಿಜೆಪಿಯ ಪಾಲಿಗೆ. ವೆಸ್ಟ್ ಬೆಂಗಾಲ್ ಲೆಕ್ಕದಲ್ಲಿ 5 ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಮೋದಿ, ಅಮಿತ್ ಶಾ ಸೇರಿದಂತೆ ಕೇಂದ್ರ ಸಚಿವರುಗಳು, ಬಿಜೆಪಿಯ ಮುಖ್ಯಮಂತ್ರಿಗಳು, ಎನ್ಡಿಎ ಒಕ್ಕೂಟದ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ. ಹತ್ತತ್ರ ಆ ಒಂದು ವೇದಿಕೆಯಲ್ಲೇ 20 ರಾಜ್ಯಗಳ ಮುಖ್ಯಮಂತ್ರಿಗಳಿದ್ದಾರೆ. 20 ರಾಜ್ಯಗಳ ಮುಖ್ಯಮಂತ್ರಿಗಳು ಒಂದೇ ವೇದಿಕೆಯಲ್ಲಿರೋದು. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ವೆಸ್ಟ್ ಬೆಂಗಾಲ್ ಅನ್ನುವಂಥದ್ದನ್ನ ಬಿಜೆಪಿ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಫೈಟ್ ಮಾಡಿತ್ತು ಅಂತ. ತಮಾಷೆ ಮಾತಲ್ಲ ವೆಸ್ಟ್ ಬೆಂಗಾಲ್ ಅನ್ನ ಗೆಲ್ಲೋದು ಅಂದ್ರೆ. ಯಾಕೆಂದ್ರೆ ಬೇರೆ ರಾಜ್ಯಗಳಲ್ಲಿ ಯಾವುದೇ ರೀತಿಯಾದಂಥ ಪರಿಸ್ಥಿತಿ ಇದ್ರೂ ಕೂಡ ಅಲ್ಲಿ ಗೆಲ್ಲಬಹುದಾಗಿದ್ದಂಥ ನಿರೀಕ್ಷೆ ಇತ್ತು. ಆದರೆ ವೆಸ್ಟ್ ಬೆಂಗಾಲ್ ಅಷ್ಟು ಈಸಿ ಇರಲಿಲ್ಲ. ಸತತ ಪ್ರಯತ್ನ, ಹೋರಾಟ, ಸಂಘಟನೆ ಇದೆಲ್ಲದರ ಪ್ರತಿಫಲ ಇವತ್ತು ಬಿಜೆಪಿ ಸರ್ಕಾರ ಅಲ್ಲಿದೆ. ಸುವೇಂದು ಅಧಿಕಾರಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. আমি শুভেন্দু অধিকারী ঈশ্বরের নামে শপথ করিতেছি যে বিধি দ্বারা স্থাপিত ভারতের সংবিধানের প্রতি আমি অকৃত্রিম নিষ্ঠা ও আনুগত্য পোষণ করিব। আমি ভারতের সার্বভৌমত্ব ও অখণ্ডতা রক্ষা করিব। পশ্চিমবঙ্গ রাজ্যের মুখ্যমন্ত্রী রূপে আমার কর্তব্যসমূহ নিষ্ঠাপূর্বক এবং বিবেকসম্মতভাবে নির্বাহ করিব এবং ভয় বা পক্ষপাত, প্রীতি বা বিদ্বেষ রহিত হইয়া সকল শ্রেণীর জনগণের প্রতি সংবিধান ও বিধি অনুসারে ন্যায় আচরণ করিব। আমি ನೋಡ್ತಾ ಇದ್ದೀರಾ, ಅಧಿಕಾರವನ್ನ ಸ್ವೀಕರಿಸಿದ ಬಳಿಕ ನರೇಂದ್ರ ಮೋದಿ ಅವರ ಆಶೀರ್ವಾದವನ್ನ ಪಡ್ಕೊಂಡ್ರು. ನರೇಂದ್ರ ಮೋದಿ ಅವರು ಬೆನ್ತಟ್ಟಿ ಅವರಿಗೆ ವಿಶ್ ಮಾಡಿದ್ದಾರೆ. ಇನ್ನು ಮುಂದೆ ಕೇಸರಿಮಯ ವೆಸ್ಟ್ ಬೆಂಗಾಲ್. ಸಾಕಷ್ಟು ಚಾಲೆಂಜಸ್ ಇದಾವೆ, ಸಾಕಷ್ಟು ನಿರೀಕ್ಷೆಗಳಿದಾವೆ, ಭರವಸೆಗಳನ್ನ ಕೊಟ್ಟಿರುವಂಥದ್ದು ಬಿಜೆಪಿ ಕೂಡ. ಅದೆಲ್ಲದರ ನಡುವೆ ಕಾನೂನು ಸುವ್ಯವಸ್ಥೆಯನ್ನ ಹತೋಟಿಗೆ ತರಬೇಕಾಗಿದೆ. ಸುವೇಂದು ಅಧಿಕಾರಿಯ ಜೊತೆಗೆ 5 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು. ಇವತ್ತಿನ ಹೈಲೈಟ್ಸ್ ಅನ್ನ ತೋರಿಸ್ತಾ ಇದೀವಿ ನಿಮಗೆ. ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀತಾ ಇದ್ದಂಥ ವೇದಿಕೆಯತ್ತ ಹೋಗ್ಲಿಕ್ಕೂ ಮುಂಚೆ ಅಲ್ಲಿ ಜನರ ಮಧ್ಯೆ ಬಂದಂತಹ ದೃಶ್ಯಾವಳಿ. ಜನರ ಮಧ್ಯೆ ಭರ್ಜರಿ ರ್ಯಾಲಿಯ ಮುಖಾಂತರ ಬಂದರು ನರೇಂದ್ರ ಮೋದಿ ಅವರು. ಅವರ ಜೊತೆಗೆ ಸುವೇಂದು ಅಧಿಕಾರಿ ಮತ್ತು ಅಲ್ಲಿನ ಬಿಜೆಪಿ ರಾಜ್ಯಾಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಇದ್ರು. ವೇದಿಕೆಗೆ ಬಂದ ಬಳಿಕ ಇವತ್ತು ಬಂಗಾಳಿ ಕ್ಯಾಲೆಂಡರ್ನಲ್ಲಿ ರವೀಂದ್ರನಾಥ್ ಠಾಗೂರ್ ಅವರ ಹುಟ್ಟಿದ ಹಬ್ಬ. ಅವರ ಒಂದು ಫೋಟೋಗೆ ಪುಷ್ಪಾರ್ಚನೆಯನ್ನು ಮಾಡಿದ್ದನ್ನು ನಿಮಗೆ ತೋರಿಸ್ತಾ ಇದ್ವಿ. ನಂತರ ನಾನು ಆಗ್ಲೇ ಹೇಳ್ತಾ ಇದ್ದಲ್ಲ, 20ಕ್ಕೂ ಹೆಚ್ಚು ರಾಜ್ಯಗಳ ಮುಖ್ಯಮಂತ್ರಿಗಳಿದ್ದಾರೆ ಒಂದೇ ವೇದಿಕೆಯಲ್ಲಿ. 20 ರಾಜ್ಯಗಳ ಮುಖ್ಯಮಂತ್ರಿಗಳು. ಎನ್ಡಿಎ ಶಕ್ತಿ ಪ್ರದರ್ಶನ, ಬಿಜೆಪಿಯ ಶಕ್ತಿ ಪ್ರದರ್ಶನ. ಅದು 2020ರ ಸಂದರ್ಭದ 26ರ ಸಂದರ್ಭದಲ್ಲಿ ಬಿಜೆಪಿ ಎಷ್ಟು ಗಟ್ಟಿಯಾಗಿದೆ ದೇಶದಲ್ಲಿ ಅನ್ನುವಂಥದ್ದನ್ನ ಸಾರುವಂತ ಸಂದೇಶ ಅದು. ಮಕ್ಕನ್ ಲಾಲ್ಗೆ ಸನ್ಮಾನ ಮಾಡಲಾಯಿತು. ನರೇಂದ್ರ ಮೋದಿ ಅವರು ಅವರಿಗೆ ಸನ್ಮಾನ ಮಾಡಿದ್ರು ವೇದಿಕೆಗೆ ಹೋದ ಬಳಿಕ. ತದನಂತರ ಸುವೇಂದು ಅಧಿಕಾರಿ ಬಿಜೆಪಿಯ ಮೊಟ್ಟ ಮೊದಲ ಮುಖ್ಯಮಂತ್ರಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದರು. ಬಿಜೆಪಿ ಫಸ್ಟ್ ಟೈಮ್
ವೆಸ್ಟ್ ಬೆಂಗಾಲ್ನಲ್ಲಿ ಅಧಿಕಾರಕ್ಕೇರಿದ್ರು. ಇನ್ನು ಮಡಿದ ಕಾರ್ಯಕರ್ತರ ಸ್ಮರಣೆ ನಿಮಗೆ ತೋರಿಸ್ತಾ ಇದೀವಿ ನೋಡಿ, ಕೆಳಗಡೆ ಒಂದು ವೈಟ್ ಬೋರ್ಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಸುಮಾರು 300ಕ್ಕೂ ಹೆಚ್ಚು ಜನ ಕಾರ್ಯಕರ್ತರ ಹೆಸರುಗಳನ್ನು ಬರೆಯಲಾಗಿದೆ. ಏನಾ ಹೆಸರುಗಳು? ಇದುವರೆಗಿನ ಟಿಎಂಸಿ ಆಡಳಿತದ ಸಂದರ್ಭದಲ್ಲಿ ಹಿಂಸಾಚಾರಕ್ಕೆ ಬಲಿಯಾದಂಥ ಬಿಜೆಪಿ ಕಾರ್ಯಕರ್ತರುಗಳ ಹೆಸರು ಅದು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಐತಿಹಾಸಿಕ ಕಾರ್ಯಕ್ರಮ, ರಾಜಕೀಯ ಹಿಂಸಾಚಾರಕ್ಕೆ ಬಲಿಯಾದವರ ಸ್ಮರಣೆ, ಅವರಿಗೆ ಗೌರವವನ್ನು ಸಲ್ಲಿಸಲಾಯಿತು. ಬ್ರಿಗೇಡ್ ಗ್ರೌಂಡ್ನಲ್ಲಿ ಇಂದು ಗೌರವ ಸಲ್ಲಿಕೆ. ನನಗೆ ಚಿನ್ನಸ್ವಾಮಿಯಲ್ಲಿ ಆಯ್ತಲ್ಲ ಕಾಲ್ ತುಳಿತ ಪ್ರಕರಣ, ಅದನ್ನು ನೆನಪಿಸುತ್ತೆ. ರಾಜಕೀಯ ಹಿಂಸಾಚಾರಕ್ಕೆ ಬಲಿಯಾದಂಥ 321 ಕಾರ್ಯಕರ್ತರು 2014ರಿಂದ 2026ರವರೆಗೂ ಮಡಿದಂಥ ಕಾರ್ಯಕರ್ತರು. 2014 ಯಾಕೆ ಮೆನ್ಷನ್ ಅಂದ್ರೆ ಅಲ್ಲೊಂದು ಬೈ ಎಲೆಕ್ಷನ್ ನಡೆಯುತ್ತೆ. ಬಿಜೆಪಿ ಮೊಟ್ಟ ಮೊದಲ ಬಿಜೆಪಿ ಶಾಸಕ ಆಯ್ಕೆ ಆಗಿದ್ದು ಆ ಸಂದರ್ಭದಲ್ಲೇ. ಈಗಿನ ಬಿಜೆಪಿ ರಾಜ್ಯಾಧ್ಯಕ್ಷರಿದ್ದಾರಲ್ಲ ಸಮೀಕ್ ಭಟ್ಟಾಚಾರ್ಯ, ಅವರು ವೆಸ್ಟ್ ಬೆಂಗಾಲ್ನ ಮೊಟ್ಟ ಮೊದಲ ಬಿಜೆಪಿಯ ಶಾಸಕ 2014ರಲ್ಲಿ, ಏಕೈಕ ಶಾಸಕ 2014ರಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ. ತದನಂತರ 2016ರ ಸಾರ್ವತ್ರಿಕ ಚುನಾವಣೆಯಲ್ಲಿ 3 ಶಾಸಕರು. ಸೊ ಹಾಗಾಗಿ 2014ರಿಂದ ಕನ್ಸಿಡರ್ ಮಾಡಿ ಇವತ್ತಿನವರೆಗೂ 321 ಜನ ಬಿಜೆಪಿಯ ಕಾರ್ಯಕರ್ತರು ಬಲಿಯಾಗಿದ್ದಾರೆ. ಅಲ್ಲಿ ರಾಜಕೀಯ ದ್ವೇಷದಿಂದ ಬಲಿಯಾಗಿರುವಂಥ ಕಾರ್ಯಕರ್ತರು ಅವರು, ರಾಜಕೀಯ ದ್ವೇಷದಿಂದ ಬಲಿಯಾಗಿರುವಂಥವ್ರು. ಸೊ ಅವರನ್ನ ಸ್ಮರಿಸಿಕೊಳ್ಳಲಾಗ್ತಾ ಇದೆ. ಅವರ ಹೋರಾಟ, ಅವರ ಸಾವು, ಆ ಸಾವಿನ ಕಿಚ್ಚು ಇವತ್ತು ಬಿಜೆಪಿ ಅಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಆಗಿದೆ ಅಂತ ಒಂದು ಸಂದೇಶ. ನಾವು ಅವರನ್ನ ಗೌರವಿಸ್ತಾ ಇದ್ದೀವಿ, ನೆನೆಸ್ಕೊಳ್ತಾ ಇದ್ದೀವಿ, ಮರೆಯೋದಿಲ್ಲ. ಕಾರ್ಯಕರ್ತರಿಗೆ ನಾವು ಯಾವತ್ತೂ ಕೂಡ ನೆನಪಿನಲ್ಲಿ ಇಟ್ಕೊಂಡಿರ್ತೀವಿ ಅನ್ನುವಂಥ ಸಂದೇಶ.